ಬಂದಿಲ್ಲ ಟ್ಯಾಂಕ್ ಐತೆ ಅದನ್ನ ಎತ್ಕೊಂಡ್ಬಂದು ಇಲ್ಲಿ ಹಾಕ್ಸೋಣಕ್ ಆಗ್ತಿದ್ದ ನೀವು ಹೇಳ್ರಣ್ಣ. ಪೆಟ್ರೋಲ್ ಇಲ್ಲಿ ಆಗ್ತಾ ಇಲ್ಲ, ಬಾಟ್ಲಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ನೀವು ಹೇಳ್ರಿ. ಎಲ್ಲ ಬಂಕ್ಗಳಿಗೂ ಏನು DC ಅವರು ಆರ್ಡರ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ. ನಮ್ದೇನು ಎಕ್ಸ್ಟ್ರಾ ಏನು ಪಾಲನೆ ಮಾಡ್ತಾ ಇಲ್ಲ. ಬಾಟ್ಲಿಗೆ ಹಾಕ್ಬಾರ್ದು, ಕ್ಯಾನ್ಗೆ ಹಾಕ್ಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ ಸರ್ಕಾರದಿಂದ. ನಾವೇನಾದ್ರೂ ಹಾಕೋಂಗಿದ್ರೆ DC ಅವರಿಂದ ಪರ್ಮಿಷನ್ ಬೇಕು. ನಾವು ರೈತರಿಗೆ ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಇವಾಗ ನಮಗೂ ಗೊತ್ತು, ಟಿಲ್ಲರ್ ಇರುತ್ತೆ, ಇಲ್ಲ ಬೆಳಗ್ಗೆ ದ್ರಾಕ್ಷಿ ಇರುತ್ತೆ, ಜನರೇಟರ್ಗೆ ಹಾಕಬೇಕು, ಅವೆಲ್ಲ ಹಾಕ್ಬೇಕಂದ್ರೆ ನಮಗೂ ಗೊತ್ತು. ನಾವು ಅರ್ಥಕೊಂಡು ಡೈಲಿ ಹಾಕ್ತಾ ಇದ್ವಿ. ಸರ್ ಗಾಡಿ ನಿಂತೋಗೈತೆ, ಇಲ್ಲಿ ಯಾಕಾಗಲ್ಲ? ಚಿಕ್ಕಬಳ್ಳಾಪುರ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಕಳೆದ 2 ದಿನಗಳಿಂದ ಬಾಟಲಿ ಹಾಗೂ ಕ್ಯಾನ್ಗಳಿಗೆ ಇಂಧನ ನೀಡೋದನ್ನು ಕಡ್ಡಾಯವಾಗಿ ನಿಲ್ಲಿಸಲಾಗಿದೆ. ಇದರಿಂದ ಕೃಷಿ ಚಟುವಟಿಕೆಗಳು ಹಾಗೂ ದೈನಂದಿನ ಕೆಲಸಗಳಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಒಡೆದಿದೆ. ನಗರದ MG ರಸ್ತೆಯ ಡಿವೈನ್ ಸಿಟಿ ಬಳಿ ಇರುವ ಪೆಟ್ರೋಲ್ ಬಂಕ್ಗೆ ಆಟೋ ಚಾಲಕರು, ದ್ವಿಚಕ್ರ ವಾಹನ ಸವಾರರು ಹಾಗೂ ರೈತರು ಏಕಾಏಕಿ ನುಗ್ಗಿ ಇಂಧನ ನೀಡುವಂತೆ ಒತ್ತಾಯಿಸಿದರು. ಎಲ್ಲ ಬಂಕ್ಗಳಿಗೂ ಏನು DC ಅವರು ಆರ್ಡರ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ. ನಮ್ದೇನು ಎಕ್ಸ್ಟ್ರಾ ಏನು ಪಾಲನೆ ಮಾಡ್ತಾ ಇಲ್ಲ. ಬಾಟ್ಲಿಗೆ ಹಾಕ್ಬಾರ್ದು, ಕ್ಯಾನ್ಗೆ ಹಾಕ್ಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ ಸರ್ಕಾರದಿಂದ. ನಾವೇನಾದ್ರೂ ಹಾಕೋಂಗಿದ್ರೆ DC ಅವರಿಂದ ಪರ್ಮಿಷನ್ ಬೇಕು. ನಾವು ರೈತರಿಗೆ ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಇವಾಗ ನಮಗೂ ಗೊತ್ತು, ಟಿಲ್ಲರ್ ಇರುತ್ತೆ, ಇಲ್ಲ ಬೆಳಗ್ಗೆ ದ್ರಾಕ್ಷಿ ಇರುತ್ತೆ, ಜನರೇಟರ್ಗೆ ಹಾಕಬೇಕು, ಅವೆಲ್ಲ ಹಾಕ್ಬೇಕಂದ್ರೆ ನಮಗೂ ಗೊತ್ತು. ನಾವು ಅರ್ಥಕೊಂಡು ಡೈಲಿ ಹಾಕ್ತಾ ಇದ್ವಿ. ಇನ್ನು ಮಧ್ಯ ರಸ್ತೆಗಳಲ್ಲಿ ವಾಹನಗಳು ನಿಂತು ಹೋದ್ರೆ ಅಷ್ಟು ದೂರ ತಳ್ಕೊಂಡು ಹೋಗಲು ಸಾಧ್ಯವೇ? ಆಂಬುಲೆನ್ಸ್, ಜನರೇಟರ್ ಅಥವಾ ಹೊಲದಲ್ಲಿ ಉಳುಮೆ ಮಾಡುವ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಖಾಲಿ ಆದರೆ ಕ್ಯಾನ್ಗಳಲ್ಲಿ ತರದೆ ಬೇರೆ ದಾರಿ ಇಲ್ಲ. ಸರ್ಕಾರದ ಈ ನಿರ್ಧಾರದಿಂದ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಗ್ರಾಹಕರು ಕಿಡಿಕಾರಿದ್ದಾರೆ. ನಾವು ರೈತರಿಗೆ ತುಂಬಾ ಸಮಸ್ಯೆ ಆಗೋಗಿದೆ. ರೈತರಿಗೆ ಟ್ರ್ಯಾಕ್ಟರ್, ಜನರೇಟರ್ ಮತ್ತೊಂದು ಇನ್ನೊಂದು ಇರುತ್ತೆ. 1 ಲೀಟರ್ 2 ಲೀಟರ್ ಡೀಸೆಲ್ ಬೇಕೇ ಬೇಕಾಗುತ್ತೆ. ಡೀಸೆಲ್ ಆಗ್ತಾ ಇಲ್ಲ. ಈಗ ನಮ್ದೊಂದು ಗಾಡಿ ನಿಂತೋಗಿದೆ. ನಾವು ಈ ಬಂಕ್ ಓಪನ್ ಆದಾಗಿಂದ ಡೀಸೆಲ್ ಇಲ್ಲೇ ಹಾಕ್ಸ್ತಾ ಇದೀವಿ ಗಾಡಿಗೆ. ಡೀಸೆಲ್ ಕೇಳಿದ್ರೆ ಅವರು ಡೀಸೆಲ್ ಹಾಕಲಿಲ್ಲ. ಅದಕ್ಕೆ ನಮಗೆ ಕಂಪಲ್ಸರಿ ಡೀಸೆಲ್ ಹಾಕಲೇಬೇಕು. ರೈತರು ಟ್ರ್ಯಾಕ್ಟರ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕ್ಯಾನ್ಗೆ ಡೀಸೆಲ್ ಕೊಡಲೇಬೇಕು ಅಂತ ನಾವು ಇಲ್ಲಿ ಮುಷ್ಕರ ಮಾಡ್ತಾ ಇದ್ದೀವಿ ಸರ್. ಅವರು ಕೊಡೋದಿಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ಆರ್ಡರ್ ಆಗಿದೆ, ನಾವು ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉದಾಹರಣೆ, ಇವಾಗ ಎಲ್ಲ ಒಂದು 2 ವೀಲರ್ ನಿಂತೋಗಿರುತ್ತೆ. ಅವ್ರು ಯಾರ್ದಲ್ಲೋ ಡ್ರಾಪ್ ತೊಗೊಂಡು ಬಂದು ಇಲ್ಲಿ ಬಾಟ್ಲಿಗೆ 1 ಲೀಟರ್ ಪೆಟ್ರೋಲ್ ಕೇಳ್ತಾರೆ. ಇಲ್ಲಿ ಕೊಡಲ್ಲ ಅಂದರೆ ಗಾಡಿ ಏನು ಮಾಡಬೇಕು, ಅವ್ರು ಏನು ಮಾಡಬೇಕು ಅಂತ ನಾವು ಕ್ವಶನ್ ಮಾಡ್ತಾ ಇದ್ದೀವಿ ಸರ್. ಈಗ ರೈತರು ಟ್ರ್ಯಾಕ್ಟರ್ಗೆ ಸಣ್ಣ ಟ್ರ್ಯಾಕ್ಟರ್ ಇಟ್ಕೊಂಡಿರ್ತಾರೆ, ಇನ್ನೊಂದು ಪಂಪಡಿ ಔಷಧಿ ಇಟ್ಕೊಂಡಿರ್ತಾರೆ. ಅವ್ರಿಗೂ ಕೊಡಲ್ಲ ಅಂದರೆ ಅವ್ರೇನು ರೈತರನ್ನ ಕೆಲಸ ಮಾಡಬೇಕಾ, ಇಲ್ಲ ಹಾಳಾಗಿ ಹೋಗ್ಬಿಡ್ಬೇಕಾ ಸರ್? ಬೆಳಗ್ಗೆ ಕಂಪಲ್ಸರಿ ಔಷಧಿ ಹೊಡೆಯೋದಕ್ಕೆ ಪೆಟ್ರೋಲು, ಡೀಸೆಲ್ ಬೇಕೇ ಬೇಕು. ರೈತರು ಏನಾಗಬೇಕು ಅಂತ ನಾವು ಕೇಳ್ತಾ ಇದೀವಿ ಸರ್. ಇವ್ರು ಕೊಡಲಿಲ್ಲ ಅಂದರೆ ಇನ್ನು ಮುಂದೆ ಏನಾಗಬೇಕು ಸರ್? ರಾಜ್ಯ ಸರ್ಕಾರದಿಂದನೇ ಆದೇಶ ಆಗಿದೆಯಲ್ಲ ಸರ್. ಈಗ ರಾಜ್ಯ ಸರ್ಕಾರದವರು ಮಾಡಿದ್ರು ನಾವಿಲ್ಲಿ ಲೋಕಲ್ ಪ್ರತಿನಿಧಿಗಳು ಸರ್, ನಮಗೆ ಕಂಪಲ್ಸರಿ ಕೊಡಲೇಬೇಕು. ಅವರು ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ, ಇಲ್ಲ ಬಾಂಗ್ಲಾದೇಶದಿಂದ ಬಂದಿಲ್ಲ, ಏನು ಪೆಟ್ರೋಲ್ ಕೇಳ್ತಾ ಇಲ್ಲ. ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋರು ನಮ್ಮ ಲೋಕಲ್ ಅವ್ರಿಗೆ ಕೊಡಲೇಬೇಕು. ಅವರು ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮೇನ್ ರೋಡ್ ಬಂದ್ ಮಾಡಿ ಧರಣಿ ಮಾಡ್ತೀವಿ. ನಿಮ್ಗೆ ಯಾವ ಥರ ಸಮಸ್ಯೆಗಳಾಗ್ತಾಯಿದೆ ಪೆಟ್ರೋಲ್ ಪೆಟ್ರೋಲ್ ಕೊಡಲಿಲ್ಲ ಅಂದರೆ ನಮಗೀಗ ಪಿಲ್ಲರು ನಿಂತೋಗುತ್ತೆ, ಟ್ರ್ಯಾಕ್ಟರ್ ನಿಂತೋಗಿತ್ತು, ಇನ್ನು ಮತ್ತೆ JCB ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ರೆ ಅದು ನಿಂತೋಗುತ್ತೆ. ರೈತರಿಗೆ ತುಂಬ ಸಮಸ್ಯೆ ಆಗುತ್ತೆ. ಇಲ್ಲ ಶಾಲಾ ಮಕ್ಕಳು ಕರ್ಕೊಂಡು ಬರಬೇಕು, ಕೆಲವು ಪೆಟ್ರೋಲ್ ಆಗೋಗಿರುತ್ತೆ. ಆವಾಗ ಶಾಲಾ ಮಕ್ಕಳನ್ನಲ್ಲಿ ಬಿಟ್ಟು ಪೆಟ್ರೋಲ್ ಬಾಟ್ಲ್ ಎತ್ಕೊಂಡು ಬಂದರೆ ಕೊಡಲಿಲ್ಲ ಅಂದರೆ ಮಕ್ಕಳ ಹೊತ್ತು ಶಾಲೆಗೆ ಹೋಗೋ ಆಗಿಲ್ಲ. ಈಗ ರೈತರು ಹೂವು ಬ್ಯಾಗ್ ಎತ್ಕೊಂಡು ಗಾಡಿಯಲ್ಲಿ ಬಂದಿರ್ತಾರೆ, ಪೆಟ್ರೋಲ್ ಆಗೋಗಿರುತ್ತೆ. ಅದು ಬೆಳೆ ಬಿಸಿಗೆ ಹೂವು ಎಲ್ಲ ಬಾಡೋಗುತ್ತೆ. ಇವ್ರು ಪೆಟ್ರೋಲ್ ಕೊಡಲಿಲ್ಲ ಅಂದರೆ ಅದು ಹೂವು ಅಲ್ಲೇ ಸ್ಟಾಕ್ ಆಗೋಗುತ್ತೆ. ರೈತರಿಗೆ ತುಂಬ ಇದು ಸಮಸ್ಯೆ ಆಗಿದೆ. ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಕೇಳ್ಕೊತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು, ಬಾಟ್ಲಿಗೆ ಪೆಟ್ರೋಲ್ ಕಂಪಲ್ಸರಿ ಕೊಡಲೇಬೇಕು. ಈಗ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ ನಿಮ್ಮ ಹೋರಾಟ? ನಾವು ಹೋರಾಟ ಮುಂದಿನ ದಿನ ಮೇನ್ ರೋಡ್ ಬಂದ್ ಮಾಡ್ತೀವಿ, ಧರಣಿ ಕೂತ್ಕೊತೀವಿ. ಇಷ್ಟೇ ಸರ್ ನಮ್ಮ ಸಮಸ್ಯೆ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ. ಇನ್ನು ಗ್ರಾಹಕರ ಮತ್ತು ರೈತರ ತೀವ್ರ ಪ್ರತಿಭಟನೆಗೆ ಬೆಚ್ಚಿಬಿದ್ದ ಪೆಟ್ರೋಲ್ ಬಂಕ್ ಮಾಲೀಕರು, ನಾವು ಬೇಕಂತ ಇಂಧನ ನೀಡೋದನ್ನು ನಿಲ್ಲಿಸಿಲ್ಲ, ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶವನ್ನು ಪಾಲಿಸುತ್ತಿದ್ದೇವೆ ಅಷ್ಟೇ. ನಿಯಮ ಮೀರಿ ಬಾಟಲಿಗಳಿಗೆ ಇಂಧನ ನೀಡಿ ನಾವು ಸಂಕಷ್ಟಕ್ಕೆ ಸಿಲುಕಿಕೊಳ್ಳಲು ಸಾಧ್ಯ ಇಲ್ಲ.
ಜಿಲ್ಲಾಧಿಕಾರಿಗಳು ಆದೇಶ ಹಿಂಪಡೆದ್ರೆ ನಾವು ಈಗಲೇ ಇಂಧನ ನೀಡಲು ಸಿದ್ಧ ಅಂತ ಹೇಳುವ ಮೂಲಕ ಸದ್ಯಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ.